ಹೊಸಪೇಟೆಯ ನೀರಿನ ಘಟಕದ ಬಳಿ ಮಾಜಿ ಸಚಿವರ ಹೈ ಡ್ರಾಮಾ ನಡೆದು ಹೋಗಿದೆ. ತಮ್ಮ ಟ್ಯಾಂಕರ್ಗೆ ನೀರು ತುಂಬಿಸದೇ ಇದ್ದಿದ್ದಕ್ಕೆ ಆನಂದ್ ಸಿಂಗ್ ಗರಂ ಆಗಿದ್ದ. ಖಾಸಗಿ ಟ್ಯಾಂಕರ್ಗಳಿಗೆ ನೀರು ತುಂಬಿಸಲ್ಲ ಅಂತ ಹೇಳಿ ಕಮಿಷನರ್ ಹೇಳಿದ್ದಾರೆ. ಹೀಗಾಗಿ ನಗರಸಭೆ ಕಮಿಷನರ್ ವಿರುದ್ಧ ಆನಂದ್ ಸಿಂಗ್ ಟೀಮ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸ್ಥಳಕ್ಕೆ ಎಂಟ್ರಿ ಕೊಟ್ಟು ಆನಂದ್ ಸಿಂಗ್ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಜೊತೆಗೆ ಹಾಲಿ ಶಾಸಕರಾಗಿರುವಂತಹ HR ಗವಿಯಪ್ಪಗೆ ಫೋನ್ ಮಾಡಿ ಆನಂದ್ ಸಿಂಗ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೊಸಪೇಟೆಯ ಹಾಲಿ ಶಾಸಕ HR ಗವಿಯಪ್ಪ ಅವ್ರಿಗೂ ಕೂಡ ಸ್ಪಾಟ್ಗೆ ಬಂದು ಫೋನ್ ಮಾಡಿದಂತ ಆನಂದ್ ಸಿಂಗ್ ಯಾಕೆ ಖಾಸಗಿ ಟ್ಯಾಂಕರ್ಗೆ ನೀರನ್ನ ತುಂಬಿಸ್ತಾ ಇಲ್ಲ ನೀವು ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾನು ಬಹಿರಂಗವಾಗಿ ಹೇಳಿದ್ರೆ ಬಹಿರಂಗವಾಗಿ ಹೇಳ್ತೀನಿ, ಇಲ್ಲ ಗೌಪ್ಯವಾಗಿ ಇಟ್ಟರೆ ಗೌಪ್ಯವಾಗಿ ಇರ್ತೀನಿ. ಯಾಕಂದರೆ ನಿಮ್ಮ ಗೌಪ್ಯತೆಯೂ ನನ್ನ ಜವಾಬ್ದಾರಿ ಅಧಿಕಾರಿ ಮೇಲೆ ರಾಜಕಾರಣಿಗಳು ಹೇಳಿದಾಗ ಇಲ್ಲ ಸರ್ आनंद भाई जरा पीछे ಕಾನೂನು ಪ್ರಕಾರ ನಾನು ಮಾಡ್ತೀನಿ. ನೀರಿನ ಸಮಸ್ಯೆ ಈ ತಾಲೂಕಿನಲ್ಲಿ ನೀವು ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಸಮಸ್ಯೆ ಇಲ್ಲ ನಾವು ವಾರ್ಡ್ ಯಾವ ನಂಬರ್ ಇಲ್ಲ, ನಾವು ನೀವು ಇಬ್ಬರೇ ಹೋಗೋಣ, ಸಮಸ್ಯೆ ನನ್ನ ಹಾಗಾಗಿ ಸರ್ ಗವಿಯಪ್ಪ ಸರ್ ಪ್ಲೀಸ್ ಹೇಳ್ತೀನಿ, ನೀವು ಈ ರೀತಿ ದ್ವೇಷದ ರಾಜಕೀಯ ಮಾಡ್ತಾ ಇದ್ದೀರಿ ನೀವು. ಮತ್ತೆ ಹೌದು, ಮತ್ತೆ ನೀರು ಅಲ್ಲ ಸರ್, ನೀವು ಅಲ್ಲಲ್ಲ ನೀವು ಬಂದಾಗ ನಾವು ಅಲ್ಲ ಸರ್, ನೀವು ಬಿಟ್ಟಾಗ ಟ್ಯಾಂಕರ್ ನಾವು ಬಿಟ್ಟಿಲ್ಲ, ನಿಮ್ಮ ಫೋಟೋಗಳು ಹಾಕೊಂಡು ಬಿಟ್ಟಿದಾಗ ನಾವೇನು ಬೇಡ ಅಂತ ಹೇಳಿದ್ವಿ. ಅಲ್ಲಲ್ಲ ನಿಮ್ಮ ಟ್ಯಾಂಕರ್ಗಳು ನಿಮ್ಮ ಫೋಟೋಗಳು ಹಾಕೊಂಡು ಬಿಟ್ಟಾಗ ನಾವು ಬೇಡ ಅಂತ ಹೇಳಿದ್ವಿ. ಬರ್ರಿ ಸರ್, ನಾನು ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ತೀನಿ ಬರ್ರಿ. ಅಯ್ಯೋ ಫೋಟೋಗಳು ತೋರಿಸ್ತೀನಿ ಬರ್ರಿ. ಮೊನ್ನೆ ಬಿಟ್ಟಿರಿ, ಮಹೇಶನ್ ಗಾಡಿಗೆ ಹಚ್ಚಿ ಕಳಿಸ್ತಿದ್ರಲ್ಲ, ನಾವೇನು ಬೇಡ ಅಂದ್ವಿ. ಅಲ್ಲಲ್ಲ ಸರ್, ನಾವು ದಣಿ ಅಲ್ಲ ಸರ್, ನೀವು ದಣಿಯವರು. ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ನಿಮ್ಮ ಫೋಟೋಗಳು ಇಟ್ಕೊಂಡು ನಿಮ್ಮ ಹಿಂಬಾಲಕರನ್ನು ಕಳಿಸಿದ್ರು, ನಾವೇನು ಬೇಡ ಅಂದಿಲ್ಲ. ಬರ್ರಿ, ನಾನು ಪ್ರೂವ್ ಮಾಡ್ತೀನಿ ಬರ್ರಿ, ತೋರಿಸ್ತೀನಿ, ವಿಡಿಯೋಗಳು ಇದಾವ. ಆಯ್ತು ಹೇಳ್ರಿ ಬರ್ರಿ. ಅದು ಹಂಗಿದ್ರೆ ಟ್ಯಾಂಕರ್ ಬಿಡಂಗಿಲ್ಲ ಅಂದ್ರೆ ನಾವು ಇಲ್ಲಿ ಸ್ಟ್ರೈಕ್ ಕುಂದಿರ್ತೀವಿ, ನಮ್ಮನ್ನು ಅರೆಸ್ಟ್ ಮಾಡಂಗಿದ್ರೆ ಮಾಡ್ರಿ ಎಲ್ಲರೂ, ಅಷ್ಟೇ, ಇನ್ನೇನು ಮಾಡೋಕ್ಕಾಗಂಗಿಲ್ಲ. ಇಲ್ಲ ನಾನು ಅನ್ಕೊಂಡಿರ್ಲಿಲ್ಲ ಸರ್, 2 ಟ್ಯಾಂಕ್ ಅಲ್ಲ ಸರ್, 2 ಟ್ಯಾಂಕರ್ ಅಲ್ಲ. ನಾನು ಪ್ಲೀಸ್ ನನ್ನ ರಿಕ್ವೆಸ್ಟ್ ಅಲ್ಲಲ್ಲ, ನೀವು ಟ್ಯಾಂಕರ್ಗೆ ನೀರು ಕೊಡ್ತೀರಾ ಇಲ್ಲ ವಾರ್ಡ್ನಲ್ಲಿ ನೀವು ಎಲ್ಲ ವಾರ್ಡಿಗೆ ಸಮಸ್ಯೆ ಬಗೆಹರಿಸಿ ನಾವು ಟ್ಯಾಂಕರ್ ಕೊಡೋ ಅವಶ್ಯಕತೆನೇ ಇರಂಗಿಲ್ಲ. ಏನು ನಾನು ಮಾಡಿದ್ದ? ಆಯ್ತು ಬರ್ರಿ ಸರ್, ಆಯ್ತು ನಾವು ಇಲ್ಲಿ ಬರ್ತೀವಿ. ಆಯ್ತು, ನೀವೇ ಎಲ್ಲ ಈಗ ನೀವಂತೂ ಮಾಡ್ತಾ ಇದ್ದೀರಿ ಬಿಟ್ರಿ, ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಆಯ್ತು, ನಾವಂತೂ ಇಲ್ಲಿ ಕೂತಿರ್ತೀವಿ ಸರ್. ಅದೇನು ನೀವು ಅಧಿಕಾರಿಗಳಿಗೆ ಏನು ಹೇಳ್ತೀರೋ ನೀವು ಹೇಳ್ರಿ, ನೀವು ನೀರುಗಳು ಬಿಡಬೇಕು ಸರ್. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನನಗೆ ಒಂದೇ ಬೇಜಾರು, ನೀವು ಹೆದರ್ಸೋದು ಅಂದ್ರೆ ನಾನು ಹೆದರಂತ ಮಗನೇ ಅಲ್ಲ. ನಾನು ನಮ್ಮನ್ನ ನೀವು ಸೀನಿಯರ್ ಇದ್ದೀರಿ, ನಿಮಗೆ ಗೌರವ ಕೊಡ್ತೀವಿ. ನೀವು ಸೀನಿಯರ್ ಇದ್ದೀರಿ, ನೀವು ಗೌರವ ಕೊಡ್ತೀವಿ. ನೀವು ಹೆದರ್ಸೋದು ಅಂದ್ರೆ ನಮ್ಮ ಕೈಲಿ ಆಗಂಗಿಲ್ಲ. ಅವೆಲ್ಲ ನೋಡ್ರಿ ಸರ್, ನಿಮ್ಮ ಅಧಿಕಾರಿಗಳಿಗೆ ಏನು ಹೇಳ್ತೀರೋ ಹೇಳ್ರಿ. ಇಲ್ಲ ನಾವಂತೂ ನೀರು ನಿಂದಿರ್ತೀವಿ ಸರ್. ನಾವು ಯಾವುದು ಹೊಸಪೇಟೆಗೆ ನೀರು ಬಿಡುಗೊಡ್ಸಂಗಿಲ್ಲ, ಬಂದ್ ಮಾಡ್ತೀವಿ, ಸ್ಟಾಪ್ ಮಾಡ್ತೀವಿ. ನಾವು ನೀರು ಸ್ಟಾಪ್ ಮಾಡ್ತೀವಿ. ನೀವು ಏನನ್ನ ಕೇಳಿದ್ರೆ MLA ಅವರು ಖುದ್ದಾಗಿ ಬಂದ್ ಅಂತ ಹೇಳ್ಯಾರ. ಆಯ್ತು ಬರ್ರಿ, ಅಲ್ಲ ಬಂದು ಬಗೆಹರಿಸ್ರಿ. ಆಯ್ತು, ನಾನೇ ಹೊಸಪೇಟೆ ಕೆಟ್ಟಿಸಿರೋದು, ನೀವೇ ಚೆನ್ನಾಗಿ ಮಾಡ್ರಲ್ಲ ಬಂದು. ಮಾಡ್ರಿ, ನಾವು ಕುಂದಿರ್ತೀವಿ ಬರ್ರಿ. ನಾವಂತೂ ನೀರು ಬಿಡು ಸರ್, ನಾವಂತೂ ನೀರು ಸಪ್ಲೈ ಬಿಡಂಗಿಲ್ಲ ಸರ್ ನಾವು. ಆಯ್ತು, ನೀವು ಏನು ಮಾಡ್ತೀರೋ ಮಾಡ್ರಿ ಸರ್, ನಮ್ಮ ಮೇಲೆ ಆಯ್ತು, ನಾವು ಸ್ಟಾಪ್ ಮಾಡ್ತೀವಿ ಸರ್. ನೀವು ಅಲ್ಲಲ್ಲ, ಪದ್ಧತಿ ಅಲ್ಲ, ನಿಮ್ದು ಪದ್ಧತಿ ಅಲ್ಲ. ಅಲ್ಲ ಸರ್, ಇದೇನು ಡಿಕ್ಟೇಟರ್ಶಿಪ್ ಇದು ಸರ್, ಇದು ಡೆಮೋಕ್ರಸಿ ಸರ್. ನ್ಯಾಯ ಕೇಳೋದಕ್ಕೆ ಎಲ್ಲರಿಗೂ ಅಧಿಕಾರ ಐತೆ, ನ್ಯಾಯ ಕೇಳೋಕೆ ಅಧಿಕಾರ ಎಲ್ಲರಿಗೂ ಐತೆ. ಅಯ್ಯೋ, ನೀವು ಇಂಟರ್ಫಿಯರ್ ಅಲ್ಲ ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ಸರ್ ಅದು.
ನೀವು 15 ವರ್ಷ ನಾವು ಬಂದಿಲ್ಲ, ನೀವು ಕೆಲಸ ಮಾಡಬೇಕಾಗಿಲ್ಲ ಅಂದ್ರೆ ನಾನೇನು ಬರಬೇಡ ಅಂತ ಹೇಳಿದ್ ನಾನು ನಿಮಗೆ? ಅಲ್ಲ ನಾನೇನು ಬರಬೇಡ ಅಂತ ಹೇಳಿದ್ನ? ನನ್ನ ತಪ್ಪಿದ್ರೆ ನೀವು ಹೇಳಬೇಕು ಸರ್. ನೀವು ಹಂಗೆ ಆಗಂಗಿಲ್ಲ ಸರ್, ಹಂಗೆ ಆಗಂಗಿಲ್ಲ ಸರ್. ನೀವು ಸುಮ್ಮನೆ ಇದ್ದೀರಿ ಅಂತ ಹೇಳಿ ನಾನು ಸುಮ್ಮನೆ ಇರೋಕ್ಕಾಗ್ತೈತಾ? ಇಲ್ಲ ಇಲ್ಲಿ ವರ್ಷದ್ದು ಇಲ್ಲಿ ಡೇಟ್ ಕ್ಯಾಲ್ಕುಲೇಷನ್ ಅಲ್ಲ, ಇಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಇಲ್ಲಿ ಇಲ್ಲ. ಪ್ಲೀಸ್ ನೀವು ಅಧಿಕಾರಿಗಳಿಗೆ ಹೇಳ್ರಿ, ಇಲ್ಲದೆ ಹೋದ್ರೆ ನಾವು ನೀರನ್ನ ನಿಂದ್ರಿಸೋದು ಮಾತ್ರನ ಗ್ಯಾರಂಟಿ. ಅದು ಬರ್ರಿ, ಬಂದು ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡ್ರಿ, ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡ್ರಿ. ಹೌದು ಸರ್, ನನ್ನ ಮನಿನೂ ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ ನೀವು ಹೇಳಿರೋದು ಇವೆಲ್ಲ ಸಾರ್ವಜನಿಕವಾಗಿ ಮಾತಾಡಬೇಕಾಗ್ತೈತೆ ಸರ್. ನನ್ನ ಗೌರವ ಎಷ್ಟು ತೆಗ್ದಿರೋ ಅನ್ನೋದು ನಿಮಗೆ ಗೊತ್ತು. ಬರೋ ಮಿನಿಸ್ಟ್ರುಗಳಿಗೆಲ್ಲ ನೀವು ಹೇಳ್ತೀರಿ ನನ್ನ ಮನೆ ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ. ನಾನು ಪ್ರೂವ್ ಮಾಡಿಸ್ಲಾ ಕೆಲವು ಮಿನಿಸ್ಟ್ರುಗಳ ಹತ್ರ? ಅಯ್ಯ ಸರ್, ಅದಕ್ಕೆ ನನಗೆ ನೋವಾಗಿದ್ದು. ಹೋಗ್ತಾ ಬರ್ತಾ ನನ್ನ ಮನೆ ತೋರಿಸ್ತೀರಿ, ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ ತೋರಿಸಿರೋದು. ಇದೆಲ್ಲ ನಿಮ್ಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ನಿಮ್ಮ ಮಿನಿಸ್ಟ್ರುಗಳು ಹೇಳ್ಯಾರ, ನಿಮ್ಮ ಮಿನಿಸ್ಟ್ರುಗಳು. ಇವೆಲ್ಲ ಬಾಯಿ ಬಿಚ್ಚೋದು ಬೇಡ ನನಗೆ. ನೀವು ಆತ್ಮಸಾಕ್ಷಿ ಸಾಯಿಬಾಬನ ಮೇಲೆ ಆಣೆ ಇಟ್ಟು ಹೇಳ್ರಿ, ಮಾತು ಹೇಳಿಲ್ಲ ಅಂತ ಹೇಳಿ ನಾನು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಬರದ ಪರಿಸ್ಥಿತಿ ಇದೆ, ಜನರಿಗೆ ಕುಡಿಯುವ ನೀರನ್ನ ಪೂರೈಕೆ ಮಾಡುವುದು ಸರ್ಕಾರದ ಹಾಗೆ ಜನಪ್ರತಿನಿಧಿಗಳ ಆದ್ಯತೆ ಆಗಬೇಕಾಗಿತ್ತು. ಆನಂದ್ ಸಿಂಗ್ ಅದೇ ಕೆಲಸವನ್ನ ಮಾಡ್ತಾ ಇದ್ರು, ಬಟ್ ಅದಕ್ಕೆ ತಡೆಯನ್ನ ಒಡ್ಡಿದಂತಹ ಆರೋಪ ಕೇಳಿ ಬರ್ತಾ ಇರೋದು. ಏನಿದು ವಾಟರ್ ಪಾಲಿಟಿಕ್ಸ್? ಯಾವ ಕಾರಣಕ್ಕಾಗಿ ಈ ರೀತಿ ಸಮಸ್ಯೆ ಆಯಿತು ಅಂತ ಹೇಳಿ? ವಿದ್ಯಾಶ್ರೀ, ಪ್ರಮುಖವಾಗಿ ಹೊಸಪೇಟೆ ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅದರಲ್ಲೂ ಕೂಡ ನೀರಿನ ವಿಚಾರವಾಗಿ ಹಾಲಿ ಶಾಸಕ ಗವಿಯಪ್ಪ ಮತ್ತೆ ಮಾಜಿ ಶಾಸಕ ಆನಂದ್ ಸಿಂಗ್ ಅವ್ರ ನಡುವೆ ಜಟಾಪಟಿ ನಡೆದಿರುವಂತದ್ದು. ಅಂದ್ರೆ ಈ ಹಿಂದಿನಿಂದಲೂ ಕೂಡ ಅಂದ್ರೆ ಬೇಸಿಗೆ ಕಾಲದಲ್ಲಿ 30 ಖಾಸಗಿ ಟ್ಯಾಂಕರ್ಗಳ ಮೂಲಕ ಆನಂದ್ ಸಿಂಗ್ ಅವರು ಕೆಲವೊಂದಿಷ್ಟು ವಿವಿಧ ವಾರ್ಡ್ಗಳಿಗೆ ನೀರನ್ನು ಸರಬರಾಜು ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಇರುವಂತ ನೀರಿನ ಮೂಲಗಳು ಕೂಡ ಸಾಕಷ್ಟು ಬತ್ತಿರೋದ್ರಿಂದ ಇರುವಂತ 2-3 ಏನು ಕಡೆಗಳಲ್ಲಿ ಮಾತ್ರ ಈಗ ಕುಡಿಯುವ ನೀರನ್ನ ಸಿಗ್ತಾ ಇತ್ತು. ಹೀಗಾಗಿ ಆ ಒಂದು ಟ್ಯಾಂಕ್ಗಳಿಗೆ ತಮ್ಮ ಪೋಸ್ಟರ್ಗಳು ಇದ್ದಾವೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅಲ್ಲಿನ ಅಧಿಕಾರಿಗಳು ಸದ್ಯದ ಮಟ್ಟಿಗೆ ಆ ಖಾಸಗಿ ಟ್ಯಾಂಕರ್ಗಳಿಗೆ ನೀರನ್ನು ನಿಲ್ಲಿಸಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಸೂಚನೆಯನ್ನ ಶಾಸಕ ಗವಿಯಪ್ಪ ಅವರು ಕೊಟ್ಟಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಅಲ್ಲಿ ಇರ್ತಕ್ಕಂಥ ಆನಂದ್ ಸಿಂಗ್ ಅವ್ರ ಬೆಂಬಲಿಗರು ಕೂಡ ಮಾಡಿರುವಂತದ್ದು. ಒಂದ್ ಕಡೆ ಈಗಾಗಲೇ 13 ವಾರ್ಡ್ಗಳಲ್ಲಿ ಈ ಖಾಸಗಿ ಟ್ಯಾಂಕರ್ಗಳ ಮೂಲಕ ಅಂದ್ರೆ ಆನಂದ್ ಸಿಂಗ್ ಅವರಿಗೆ ಸೇರಿದಂತ ಟ್ಯಾಂಕರ್ಗಳ ಮೂಲಕ ಈಗ ನೀರನ್ನ ಪೂರೈಕೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಆದ್ರೆ ಇದಕ್ಕೆ ಈಗ ಹಾಲಿ ಶಾಸಕ ಗವಿಯಪ್ಪ ಅವರು ಈಗ ತಡೆಯನ್ನ ಒಡ್ಡಿದ್ದಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಆಕ್ರೋಶವನ್ನ ಹೊರಹಾಕುವಂತ ಒಂದು ಕೆಲಸಕ್ಕೆ ಕೂಡ ಆನಂದ್ ಸಿಂಗ್ ಅವರು ಕೂಡ ಮುಂದಾಗಿರುವಂತದ್ದು. ಜೊತೆಗೆ ತಮ್ಮ ಅಧಿಕಾರಾವಧಿಯಲ್ಲಿ ನಾವು ಯಾವಾಗಾದ್ರೂ ಟ್ಯಾಂಕರ್ ಮೂಲಕ ನೀರು ಹಾಕಿದ್ವಾ ಅನ್ನುವಂತ ಒಂದು ನಿಟ್ಟಿನಲ್ಲಿ ಫೋನ್ ಮೂಲಕ ಪ್ರಶ್ನೆಯನ್ನ ಮಾಡುವಂತ ಒಂದು ಕೆಲಸವನ್ನು ಕೂಡ ಗವಿಯಪ್ಪ ಅವರು ಕೂಡ ಮಾಡಿರುವಂತದ್ದು. ಹೀಗಾಗಿ ಇದರಿಂದ ಆಕ್ರೋಶಗೊಂಡಂತ ಆನಂದ್ ಸಿಂಗ್ ಅವರು ಕೂಡ ಅಂದ್ರೆ ಫೋನ್ ಸಂಭಾಷಣೆಯಲ್ಲಿ ಶಾಸಕ ಗವಿಯಪ್ಪ ಮತ್ತೆ ಆನಂದ್ ಸಿಂಗ್ ಅವರ ಮಧ್ಯೆ ಫೋನ್ ಸಂಭಾಷಣೆಯಲ್ಲಿ ಸಾಕಷ್ಟು ಒಂದು ವಾಗ್ವಾದ ಕೂಡ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಘಟನಾ ಸ್ಥಳ ಅಂದ್ರೆ ನಗರಸಭೆ ಮುಂದೆ ಪ್ರತಿಭಟನೆ ನಡೆಸುವಂತ ಒಂದು ಕೆಲಸಕ್ಕೂ ಕೂಡ ಆನಂದ್ ಸಿಂಗ್ ಅವರು ಮುಂದಾಗಿರುವಂತದ್ದು. ಜೊತೆಗೆ ಈಗಾಗಲೇ ನಮ್ಗೆ ನ್ಯಾಯ ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಆನಂದ್ ಸಿಂಗ್ ಬೆಂಬಲಿಗರು ಮತ್ತೆ ಬಿಜೆಪಿಯ ನಗರಸಭೆ ಸದಸ್ಯರು ಕೂಡ ಈಗ ಪ್ರತಿಭಟನೆ ನಡೆಸುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ತದನಂತರದಲ್ಲಿ ಆನಂದ್ ಸಿಂಗ್ ಮತ್ತೆ ಗವಿಯಪ್ಪ ಅವರ ನಡುವೆ ಫೋನ್ ಸಂಭಾಷಣೆ ಮೂಲಕ ಈಗ ವಾಗ್ವಾದಕ್ಕೂ ಕೂಡ ಈ ನೀರಿನ ವಿಚಾರ ಕಾರಣ ಆಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.